ಕಾವೇರಿ ನೀರನ್ನು ನೆರೆ ರಾಜ್ಯ ತಮಿಳುನಾಡಿಗೆ ಬಿಡುವುದನ್ನು ಖಂಡಿಸಿ ಪ್ರತಿಭಟನೆ ಹಾಗೂ ದೇಶಭಕ್ತಿ ಗೀತೆ ವಂದೇ ಮಾತರಂ ರಚನೆಯಾಗಿ 5 ವರ್ಷದ ಸಂಭ್ರಮದ ಕಾರ್ಯಕ್ರಮ ನಾಗಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಎಂ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ನಡೆಯಿತು. ಸೌಮ್ಯಕೇಶವ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಹೊರಟ ಪಕ್ಷದ ಕಾರ್ಯಕರ್ತರು ಟಿ. ಮರಿಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುವುದರ ಜೊತೆಗೆ ವಂದೇ ಮಾತರಂ ಹಾಡಿ ದನಿಗೂಡಿಸಿ ನಂತರ ಮಿನಿ ವಿಧಾನಸೌಧದ ಮುಂದೆ ಕುಳಿತು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ತಾಲೂಕು ದಂಡಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಸಿದ್ದಲಿಂಗಸ್ವಾಮಿ, ರಾಜ್ಯ ಮಹಾಮಂಡಲದ ಸದಸ್ಯ ನರಸಿಂಹಮೂರ್ತಿ, ಶಿವಕುಮಾರ್, ಲೋಕೇಶ್ ಸ್ವಾಮಿ, ತುಳಸಿ, ಪಾರ್ವತಮ್ಮ, ದೀಪಕ್, ಶಿವನಂಜೇಗೌಡ, ಕೊಪ್ಪ ಕೃಷ್ಣಕಾಂತ್, ವಿಜಯಕುಮಾರ್, ಕೃಷ್ಣೇಗೌಡ, ವಿಜಯಕುಮಾರ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೇಶವ ಸ್ವಾಮಿ ದೇವಸ್ಥಾನದಿಂದ ಮಿನಿ ವಿಧಾನಸೌಧ ಮುಂಭಾಗವರೆಗೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಬಂದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಕಾವೇರಿ ನ್ಯಾಯಮಂಡಳಿ ಏನು ತೀರ್ಪು ಕೊಟ್ಟಿದೆ, ಪ್ರತಿ ದಿನ 15 ದಿನಗಳ ಕಾಲ ಅದೇ ರೀತಿ ನೀರು ಏನಾರ ಬಿಡಬೇಕು ತಮಿಳ್ನಾಡಿಗೆ ಅಂತ ಏನಾರ ಬಿಟ್ಟರೆ ನಮ್ಮ ನಾಗಮಂಗಲ ಆಗ್ಬೋದು, ಮಂಡ್ಯ ಎಲ್ಲ ಜಿಲ್ಲಾ ವತಿಯಿಂದ ನಾಗಮಂಗಲ ವತಿಯಿಂದ ಪ್ರತಿಭಟನೆ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ. ಅದೇ ರೀತಿ ಹೇಮಾವತಿ ನೀರು ನಮಗೆ ಕೆರೆ ಕಟ್ಟೆಗೆ ನೀರು ಬಿಡಬೇಕು ಅಂತಲೂ ಆಗ್ರಹಿಸ್ತೀವಿ. ನಮ್ಗೆ ಇವತ್ತು ಒಂದು ಕೆರೆ ನೀರಿಲ್ಲ, ಹಾಗಾಗಿ ಹೇಮಾವತಿ ನೀರನ್ನು ಕೂಡ ಇಮಿಡಿಯೇಟ್ಲಿ ನೀರು ಬಿಡಬೇಕು. ಅದೇ ರೀತಿ ಕಾವೇರಿ ನಮ್ಮದು, ನಾವು ರಕ್ತ ಕೊಟ್ಟವು, ಪ್ರಾಣ ಕೊಟ್ಟವು, ಆದರೆ ನೀರಂತೂ ನಾವು ಕೊಡಲ್ಲ. ಪ್ರತಿದಿನ ಏನು ಸುಪ್ರೀಂ ಕೋರ್ಟು ನ್ಯಾಯಮಂಡಳಿ ತೀರ್ಪು 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಏನು ಆದೇಶ ಮಾಡಿದೆ, ಅದನ್ನು ಯಾವುದೇ ಕರ್ನಾಟಕ ಸರ್ಕಾರ ಬಿಡಬಾರ್ದು. ಏನಾರ ಬಿಟ್ಟರೆ ಉಗ್ರ ಹೋರಾಟ ಮಾಡ್ತೀವಿ. ಬಲೋ ಭಾರತ್ ಮಾತಾ ಕಿ. ಇಂದು ಸುಪ್ರೀಂ ಕೋರ್ಟ್ 2018ನೇ ಇಸ್ವಿಯಲ್ಲಿ ಮಾಡಿರುವಂತ ತೀರ್ಪನ್ನ ಮತ್ತೆ ಎತ್ತಿ ಹಿಡಿದಿದೆ. ಅದ್ರ ಪ್ರಕಾರ ನಾವು ಪ್ರತಿದಿನ KRS ಇರುವಂತ ನೀರನ್ನ 3,500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ನಿರ್ದೇಶನವನ್ನ ಕೊಟ್ಟಿದೆ. ಆ ರೀತಿ ಪ್ರತಿದಿನ 3,500 ನೀರನ್ನ ಬಿಡುವಷ್ಟು ನಮ್ಮ KRS ಅಲ್ಲಿ ಸಂಗ್ರಹಣೆ ಇಲ್ಲ. ಅದನ್ನ ರಾಜ್ಯ ಸರ್ಕಾರ ಉತ್ತಮ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ರೀತಿಯ ಅಫಿಡವಿಟ್ ಅನ್ನ ಇವತ್ತವರೆಗೂ ಆಗ್ತಲೇ ಮಂದಗತಿಯಲ್ಲಿ ತಮ್ಮ ಆಡಳಿತವನ್ನ ತೋರಿಸ್ತಾ ಇದೆ. ಇದು ನಮಗೆ ಅನುಮಾನಾಸ್ಪದವಾಗಿದೆ. ತಮಿಳುನಾಡಿನೊಂದಿಗೆ ಮೈತ್ರಿಯನ್ನ ಬೆಳೆಸ್ಕೊಳ್ಳೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನ ಕಡೆಗಣಿಸಿ ತಮಿಳುನಾಡಿನ ಓಲೈಕೆಗೆ ಮುಂದುವರೆದಿದೆ. ಕೇವಲ ಒಬ್ಬ ನಾಯಕನ ಪರವಾಗಿ ಇಡೀ ರಾಜ್ಯವನ್ನ ಬಲಿ ಕೊಡುವಂತ ಕಾರ್ಯಕ್ಕೆ ಮುಂದಾಗಿದೆ. ಹಾಗಾಗಿ ನಮ್ಮ ಒತ್ತಾಯ ಏನಪ್ಪಾ ಅಂದ್ರೆ, ಇಂದು ನಾವು ಕಾವೇರಿ ನೀರನ್ನ ಏನು 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಬಿಡುಗಡೆ ಮಾಡ್ಬೇಕು ಅಂತ ಏನು ಕಾವೇರಿ ನ್ಯಾಯಮಂಡಳಿ ಮತ್ತು ಸಲಹಾ ಮಂಡಳಿ ನಿರ್ಧಾರವನ್ನ ನಾವು ಘಂಟಾಘೋಷವಾಗಿ ಯಾಕೆ ತಿರಸ್ಕರಿಸ್ತಾ ಇದೀವಿ ಅನ್ನೋದಾದ್ರೆ, ಆ ನಿರ್ಣಯ ಮಾಡ್ಬೇಕಾದ್ರೆ ಏನು ಸಂಗ್ರಹಣೆ ಇದೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಲ್ಲೇ ಅವೈಜ್ಞಾನಿಕವಾಗಿ ನೀರನ್ನು ಇಲ್ದಲೇ ಇದ್ರು ಕೂಡ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿರುವುದು ನಮ್ಮ ಕರ್ನಾಟಕ ಜನತೆಗೆ ಮತ್ತು ರೈತಾಪಿ ಜನಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಏನು ಬೆಂಗಳೂರಲ್ಲಿ ನೀರಿನ ವ್ಯವಸ್ಥೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಕ್ಕಲು ಒತ್ತಾಯ ಇರ್ತದೆ. ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ವೇಳೆ ಬಿಟ್ಟಿದ್ದೆ ಆದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ, ಉಗ್ರ ಹೋರಾಟವನ್ನ ಮಾಡ್ತೀವಿ ಹೊರತು ಪ್ರಾಣ ಕೊಟ್ಟರು ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳೋದ್ ಮುಖಾಂತರ ಇವತ್ತು ತಾಲೂಕು ದಂಡಾಧಿಕಾರಿಗೆ ರಾಜ್ಯ ಸರ್ಕಾರವನ್ನ ಧಿಕ್ಕರಿಸಿ ಅವ್ರು ಮಾಡ್ತಾರ ಕ್ರಮವನ್ನ ಧಿಕ್ಕರಿಸಿ ಮತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಮತ್ತು ಮನವಿ ಪತ್ರವನ್ನ